Hi, hello friends, welcome to Pondicherry. ಈ ವಿಡಿಯೋದಲ್ಲಿ 2 ಡೇಸ್ ಯಾವ್ಯಾವ ಪ್ಲೇಸ್ನ ಕವರ್ ಮಾಡ್ಬೋದು ಅಂತ ಹೇಳಿ ಕಂಪ್ಲೀಟಾಗಿ ಹೇಳ್ತೀನಿ. ಹಾಗೆ ಪಾಂಡಿಚೇರಿದು ಮೇನ್ ಅಟ್ರಾಕ್ಷನ್ ಬಂದು ಫ್ರೆಂಚ್ ಆರ್ಕಿಟೆಕ್ಚರ್, ಬೀಚ್ ಮತ್ತು ಕೆಫೆಗಳು. ನಾವೀಗ ಇರೋದು ಫ್ರೆಂಚ್ ಕಾಲೋನಿಯಲ್ಲಿ. ಇಲ್ಲಿನ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ, ಹಾಗೆ ಈ ಪ್ಲೇಸ್ ತುಂಬ ಸುಂದರವಾಗಿದೆ. ಸೊ ಹಾಗಾಗಿ ಟೂರಿಸ್ಟ್ನ ಮೇನ್ ಅಟ್ರಾಕ್ಷನ್ ಆಗಿದೆ ಇದು. ಇಲ್ಲಿ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಚ್ ಕಾಲೋನಿಲಿ ತುಂಬ ಯೂನಿಕ್ ಆಗಿರೋಂಥ ಕೆಫೆಗಳಿದೆ, ಹಾಗೆ ಕೆಫೆಗಳ ಆರ್ಕಿಟೆಕ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಫುಡ್ ವೈಸ್ ಬಂದರೆ ಇಲ್ಲಿ ನಮಗೆ ಇಟಾಲಿಯನ್ ಮತ್ತು ಫ್ರೆಂಚ್ ಸ್ಟೈಲ್ ಫುಡ್ಗಳು ಜಾಸ್ತಿ ಅವೈಲೇಬಲ್ ಇದೆ. ಹಾಗೆಯೇ ಇದೊಂದು ಹ್ಯಾಂಗ್ಔಟ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳಬಹುದು. ಫ್ರೆಂಚ್ ಕಾಲೋನಿ ಡೈರೆಕ್ಟಾಗಿ ರಾಕ್ ಬೀಚಿಗೆ ಕನೆಕ್ಟ್ ಆಗಿದೆ. ನಾವು ಫ್ರೆಂಚ್ ಕಾಲೋನಿಯಿಂದ ಸ್ಟ್ರೇಟಾಗಿ ಬಂದರೆ ರಾಕ್ ಬೀಚ್ ಹತ್ರ ಬರ್ತೀವಿ. ಸೊ ರಾಕ್ ಬೀಚ್ ಒಂದು ಸನ್ರೈಸ್ ಸ್ಪಾಟ್ ಆಗಿದೆ. ಹಾಗೆಯೇ ಇಲ್ಲಿ ನಾವು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ನೋಡ್ಬೋದು, ಲೈಟ್ ಹೌಸ್ ನೋಡ್ಬೋದು, ಹಾಗೆ ಇಲ್ಲಿ ತುಂಬ ಸ್ಟ್ಯಾಚ್ಯೂಗಳಿದೆ. ಸೊ ಯೂಶ್ವಲಿ ಇಲ್ಲಿ ಎಲ್ಲರೂ ವಾಕಿಂಗಿಗೆ ಬರ್ತಾರೆ, ಹಾಗೆ ತುಂಬ ರಿಲ್ಯಾಕ್ಸ್ ಆಗಿದೆ ಈ ಪ್ಲೇಸು. ಇಲ್ಲಿಂದ ನಾವು ಬೀಚ್ನ ಕೂಡ ತುಂಬ ಹತ್ತಿರದಲ್ಲಿ ನೋಡಬಹುದು. ಸೊ ಓವರಾಲ್ ಆಗಿ ಈವ್ನಿಂಗ್ ಟೈಮ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ಬ್ಯಾಂಗ್ಳೂರಿಂದ ಪಾಂಡಿಚೇರಿಗೆ ಟ್ರಾವೆಲ್ ಮಾಡಿದ್ವಿ. ಸೊ ಬ್ಯಾಂಗ್ಳೂರಿಂದ ಪಾಂಡಿಚೇರಿಗೆ KSRTC ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಹಾಗೆ ರಿಟರ್ನ್ ಪಾಂಡಿಚೇರಿಯಿಂದ ಬ್ಯಾಂಗ್ಳೂರಿಗೆ ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ. ಟ್ರೈನ್ ಬಂದು ಎವ್ರಿ ಆಲ್ಟರ್ನೇಟಿವ್ ಡೇ ಇರುತ್ತೆ. ಸೊ ಅದನ್ನು ನಾವು ಪೋರ್ಟಲಲ್ಲಿ ಚೆಕ್ ಮಾಡಿಕೊಂಡು ಅಕಾರ್ಡಿಂಗ್ ಆಗಿ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಬಟ್ ಟ್ರೈನ್ ಮತ್ತು ಬಸ್ ಎರಡೂ ಕೂಡ ತುಂಬ ಕಂಫರ್ಟೇಬಲ್ ಆಗಿತ್ತು. ಹಾಗೆಯೇ ಅಲ್ಲಿನ ಲೋಕಲ್ ಟ್ರಾನ್ಸ್ಪೋರ್ಟಿಗೆ ನಾವು 2 ವೀಲರ್ನ ರೆಂಟ್ ತೊಗೊಂಡಿದ್ವಿ. ಸೊ ರೆಂಟಿಂದ ಅಮೌಂಟ್ ಬಂದು ಅರೌಂಡ್ 400ಇಂದ 500 550 ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಆಕ್ಟಿವಾ ಅಥವಾ ವೆಸ್ಪಾ, ಹಾಗೆ ಡಿಪೆಂಡ್ ಆಗಿರುತ್ತೆ. ನಾವು ಬೀಚ್ನ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದ ಪ್ಲೇಸನೇ ಮ್ಯಾಂಗ್ರೋವ್ ಫಾರೆಸ್ಟ್. ವರ್ಲ್ಡಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇರೋದು ಪಾಂಡಿಚೇರಿಯಲ್ಲಿರೋಂಥ ಪಿಚ್ಚಾವರಂ ಅನ್ನೋ ಪ್ಲೇಸಲ್ಲಿ. ಪಾಂಡಿಚೇರಿ ಸೆಂಟ್ರಲಿಂದ ಪಿಚ್ಚಾವರಂ ಅರೌಂಡ್ 62 ಕಿಲೋಮೀಟರ್ಸ್ ಆಗುತ್ತೆ. 2 hours ಡ್ರೈವ್ ಅಂದರೆ ರೈಡಲ್ಲಿ ಹೋಗಬೇಕಾಗತ್ತೆ. ಸೊ ನಾವು ಅಲ್ಲಿ ಲೋಕಲ್ ಅವ್ರ ಹತ್ರ ಕೇಳಿದಾಗ ಅಲ್ಲಿ ರೋಡ್ಗಳು ಚೆನ್ನಾಗಿಲ್ಲ ಅಂತ ಹೇಳಿದ ರೀಸನಿಂದ ನಾವು ಅಲ್ಲೇ ಇರೋವಂಥ ಒಂದು ಚಿಕ್ಕ ಮ್ಯಾಂಗ್ರೋವ್ ಫಾರೆಸ್ಟಿಗೆ ವಿಸಿಟ್ ಮಾಡಿದ್ವಿ. ಅದು ವಿಲ್ಸ್ ಬೋಟ್ ಹೌಸ್ ಅಂತ ಹೇಳಿ ಪ್ಲೇಸು. ಈ ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಕಯಾಕಿಂಗ್ ಮತ್ತು ಬೋಟಿಂಗ್, ಸ್ಪೀಡ್ ಬೋಟಿಂಗ್ ಇತ್ತು. ನಾವು ಕಯಾಕಿಂಗ್ನ ಚಾಯ್ಸ್ ಮಾಡ್ಕೊಂಡ್ವಿ. ಹಾಗಾಗಿ ನಾವು ಈಚ್ ಆ್ಯಂಡ್ ಎವ್ರಿ ಕಾರ್ನರ್ಗೆ ಹೋಗಿ ನೋಡ್ಬೋದಾಗಿತ್ತು. ಕಯಾಕಿಂಗ್ ಕೂಡ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ಈ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಇದು ನನ್ನ ಸೆಕೆಂಡ್ ಡೇ. ನಾವು ಸೆಕೆಂಡ್ ಡೇ ಮಾರ್ನಿಂಗ್ 6 o'clockಗೆ ಸನ್ರೈಸ್ ನೋಡೋಣ ಅಂತ ಹೇಳಿ ಇಡನ್ ಬೀಚ್ಗೆ ಹೋದ್ವಿ. ಇಡನ್ ಬೀಚ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ತುಂಬ ವೆಲ್ ಮೇಂಟೈನ್ಡ್ ಆಗಿದೆ ಈ ಬೀಚ್. ಹಾಗೆ ಈ ಪಾಂಡಿಚೇರಿಯಲ್ಲಿ ಯಾವ ಬೀಚ್ಗಳು ಕೂಡ ಅಷ್ಟು ಓವರ್ ಕ್ರೌಡೆಡ್ ಆಗಿಲ್ಲ.
ಪಾಂಡಿಚೇರಿಲಿ ಆಲ್ಮೋಸ್ಟ್ 10 ಬೀಚ್ಗಳಿದೆ. ಅದರಲ್ಲಿ ಸನ್ರೈಸ್ ನೋಡೋದಕ್ಕೆ ಬೆಸ್ಟ್ ಬೀಚ್ ಅಂದರೆ ಸೆರೆನಿಟಿ ಬೀಚು, ಮಾಹೆ ಬೀಚು, ಆರೋವಿಲ್ ಬೀಚು, ಹಾಗೇನೇ ಪ್ಯಾರಡೈಸ್ ಬೀಚು, ಈಡನ್ ಬೀಚ್ ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದ ದಿನ ನಮಗೆ ಸನ್ರೈಸ್ ನೋಡೋದಕ್ಕಾಗಿಲ್ಲ, ಯಾಕಂದರೆ ಅವತ್ತು ಮಳೆ ಬಂದಿತ್ತು. ಇದು ಸ್ಯಾಂಡ್ಯೂಸ್ ಪ್ಯಾರಡೈಸ್ ಬೀಚ್. ಈ ಬೀಚ್ಗೆ ನಮಗೆ ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸ್ ಬಂದು 70 ರೂಪೀಸ್ ಪರ್ ಹೆಡ್. ಈ ಬೀಚಲ್ಲಿ ಸ್ಪೆಷಲ್ ಏನಂದರೆ ಇಲ್ಲಿ ಜಾಸ್ತಿ ವಾಟರ್ ಆ್ಯಕ್ಟಿವಿಟೀಸ್ ಇದೆ. ಸೊ ವಾಟರ್ ಆ್ಯಕ್ಟಿವಿಟೀಸ್ನ ಮಾಡಬಹುದು. ಹಾಗೆಯೇ ಈ ಬೀಚ್ ಒಳಗಡೆನೇ ನಿಮಗೆ ರೆಸ್ಟೋರೆಂಟ್ ಇದೆ, ಕೆಫೆಗಳಿದೆ, ಎಲ್ಲದೂ ಇದೆ. ಸೊ ಓವರಾಲ್ ಆಗಿ ಈ ಬೀಚ್ ಕೂಡ ತುಂಬ ಚೆನ್ನಾಗಿದೆ. ಇಟ್ಸ್ ನಾಟ್ ಓವರ್ ಕ್ರೌಡೆಡ್. ನಾನು ಈಗ ಹೋಗ್ತಾ ಇರೋ ಜಾಗ ಬಂದು ಆರೋವಿಲ್. ಇದು ನನಗೆ ತುಂಬ ಇಷ್ಟ ಆಗಿರೋಂಥ ಪ್ಲೇಸ್. ಆರೋವಿಲ್ ಬಂದು ಎಕ್ಸ್ಪೆರಿಮೆಂಟಲ್ ಟೌನ್ಶಿಪ್. ಇಲ್ಲಿ ಯಾವ ದೇಶದ ಜನರು ಬೇಕಾದರೂ ವಾಸವಾಗಿರಬಹುದು. ಇಲ್ಲಿ ಸುಮಾರು 3000ದಷ್ಟು ಜನ ವಾಸವಾಗಿದ್ದಾರೆ. ಅದರಲ್ಲಿ ಅರ್ಧದಷ್ಟು ಭಾರತೀಯರಾದರೆ ಉಳಿದವರು ಅಮೇರಿಕ, ಜರ್ಮನಿ, ಫ್ರೆಂಚ್, ಇಟಾಲಿ ಹಾಗೆ ಸುಮಾರು 50 ದೇಶದ ಜನರು ವಾಸವಾಗಿದ್ದಾರೆ. ಆರೋವಿಲ್ ಅಂದರೆ ಫ್ರೆಂಚ್ ಭಾಷೆಯಲ್ಲಿ ಸಿಟಿ ಅಂತ ಹೇಳಿ ಅರ್ಥ ಆಗುತ್ತೆ. ಇದನ್ನು 1968 ನೀರಾ ಅಲ್ಫಾನ್ಸೋ ಎಂಬವರು ಸ್ಥಾಪನೆ ಮಾಡ್ತಾರೆ. ಇದು ಶ್ರೀ ಅರವಿಂದೋ ಅವರ ವಿಷನ್ ಇಟ್ಕೊಂಡು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿನ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಮೆಡಿಟೇಷನ್ ಸೆಂಟರ್. ಇಲ್ಲಿ ಮೆಡಿಟೇಷನ್ ಮಾಡಬೇಕಂತ ಹೇಳಿದ್ರೆ 2 ದಿನಕ್ಕಿಂತ ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಬೇರೆ ಥರದ ಆ್ಯಕ್ಟಿವಿಟೀಸ್ ಕೂಡ ಇದೆ. ಅದನ್ನು ಕೂಡ ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೋಬೇಕು. ಹಾಗೆ ಅವರು ಅದನ್ನು ಕ್ಲಿಯರಾಗಿ ಅವರ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ ಡೀಟೇಲ್. ಈ ಪ್ಲೇಸ್ ತುಂಬ ಪೀಸ್ಫುಲ್ ಆಗಿ ಮತ್ತು ಕಾಮ್ ಆಗಿದೆ. ಇಲ್ಲಿ ಬಂದರೆ ನಮಗೊಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಆರೋವಿಲಿಂದ ರಿಟರ್ನ್ ಬರೋಂಥ ರೋಡಲ್ಲಿ ತುಂಬ ಕೆಫೆಗಳು ಮತ್ತು ಹೋಟೆಲ್ಗಳಿದೆ. ಅದರಲ್ಲಿ ನಾವು ಹೋಗಿದ್ದಂಥ ಕೆಫೆ ಬಂದು ಕಾನ್ಷಿಯಸ್ ಕೆಫೆ ಅಂತ ಹೇಳಿ. ಈ ಕೆಫೆದು ಇಂಟೀರಿಯರ್ ತುಂಬ ಚೆನ್ನಾಗಿತ್ತು. ಇಲ್ಲಿ ನಾವು ಮಾಕ್ಟೈಲ್ ಮತ್ತು ಡೆಸರ್ಟ್ನ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಡೆಸರ್ಟ್ ಅಂದರೆ ಫ್ರೆಂಚ್ ಮತ್ತು ಇಟಾಲಿಯನ್ ಸ್ಟೈಲ್ ಡೆಸರ್ಟ್ ಸಿಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ರೋಡು ಇಟಾಲಿಯನ್ ಮತ್ತು ಫ್ರೆಂಚ್ ಫುಡ್ಗೆ ಫೇಮಸ್ ಆಗಿದೆ. ಇದಾಗಿತ್ತು ನಮ್ಮ ಪಾಂಡಿಚೇರಿ ಟ್ರಿಪ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.